ಹಾಯ್ ಫ್ರೆಂಡ್ಸ್, ತುಂಬ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರಿ CorelDraw ಕ್ಲಾಸಸ್ ಮಾಡಿ ಅಂತ. ಅದಕ್ಕೆ CorelDraw ಕ್ಲಾಸಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ CorelDraw ಸಾಫ್ಟ್ವೇರ್ ಬಗ್ಗೆ ಇಂಟ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ನಾನು ಪ್ರಾಕ್ಟಿಕಲ್ ಕ್ಲಾಸಸ್ನ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿದೇ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. CorelDraw ಒಂದು ವೆಕ್ಟರ್ ಗ್ರಾಫಿಕ್ಸ್ ಎಡಿಟರ್ ಪ್ರೋಗ್ರಾಮ್. ಸೊ ಇದನ್ನು ಡೆವಲಪ್ ಮಾಡಿದ್ದು ಕೋರೆಲ್ ಕಾರ್ಪೊರೇಷನ್ ಅವರು ಡೆವಲಪ್ ಮಾಡಿ ಮಾರ್ಕೆಟ್ ಮಾಡಿದ್ದು. ಸೊ ಇದನ್ನು ನಾವು ಕೋರೆಲ್ ಗ್ರಾಫಿಕ್ಸ್ ಸೂಟ್ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ನಮಗೆ ಬಿಟ್ ಮ್ಯಾಪ್, ಇಮೇಜ್ ಎಡಿಟರು, ಕೋರೆಲ್ ಫೋಟೋ ಪೇಂಟು ಮತ್ತು ಗ್ರಾಫಿಕ್ಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಎಲ್ಲ ಕೂಡ ಸಿಗುತ್ತೆ. ಇದು ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಮ್ಯಾಕ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಇದು ಫಸ್ಟ್ ರಿಲೀಸ್ ಆಗಿದ್ದು January 16, 1989. ಆ್ಯಕ್ಚುಲಿ ಇದನ್ನು 1987 ಡೆವಲಪ್ ಮಾಡಿದ್ದು, ಬಟ್ ಇದು ಅಫಿಷಿಯಲಿ ರಿಲೀಸ್ ಆಗಿದ್ದು January 16, 1989. CorelDrawದು ಫಸ್ಟ್ ವರ್ಷನ್ ಬಂದು CorelDraw 1.x. CorelDrawನ ಎಲ್ಲೆಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇದನ್ನು ಪ್ರೊಫೆಷ್ನಲ್ ಆಗಿ ಬ್ರೋಚರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ, ನ್ಯೂಸ್ ಲೆಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ, ಬಿಸ್ನೆಸ್ ಕಾರ್ಡ್ಸ್ ಮಾಡೋದಕ್ಕೆ, ಮ್ಯಾಗ್ಝಿನ್ ಡಿಸೈನಿಂಗು, ನ್ಯೂಸ್ ಪೇಪರ್ ಡಿಸೈನಿಂಗು, ಬುಕ್ಸ್ ಡಿಸೈನಿಂಗು ಮತ್ತು ಲೋಗೋಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. CorelDraw ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ, ಬೇರೆ DTP ಸಾಫ್ಟ್ವೇರ್ ಪ್ಯಾಕೇಜಸ್ಗೆ ಕಂಪೇರ್ ಮಾಡಿದ್ರೆ, ಸೊ ಇದರಲ್ಲಿ ನಮಗೆ ಲಾರ್ಜ್ ನಂಬರ್ ಅಂದರೆ ತುಂಬ ವೆಹಿಕಲ್ ಟೆಂಪ್ಲೇಟ್ಸು, ಕ್ಲಿಪ್ ಆರ್ಟ್ಸು ಮತ್ತು ಡಿಜಿಟಲ್ ಕ್ಯಾಮ್ರಾ ಇಮೇಜಸ್ಸು ಸಿಗುತ್ತೆ. ಅಂದರೆ ಪ್ರೀಸೆಟ್ ಇಮೇಜಸ್ ಎಲ್ಲ ಕೂಡ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಡಿಫ್ರೆಂಟ್ ಫೀಚರ್ಸ್ ಇದೆ. ಸೊ ಅದರಿಂದ ನಮಗೆ ಬೇಕಾಗಿರೋವಂಥ ಒಂದು ಗ್ರಾಫಿಕ್ ಡಿಸೈನಿಂಗ್ನ ನಾವು ಮಾಡ್ಬೋದು. ನಮ್ಮ ಐಡಿಯಾಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ ತುಂಬ ಒಳ್ಳೆ ಟೂಲ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಮುಂದಿನ ಕ್ಲಾಸಸ್ಸಲ್ಲಿ ನೀವು ನೋಡ್ತೀರಾ ಯಾವ ಥರ ಟೂಲ್ಸ್ ಸಿಗುತ್ತೆ, ನಾವು ಯಾವ ಥರ ಒಂದು ಗ್ರಾಫಿಕ್ ಡಿಸೈನಿಂಗ್ ಆಗ್ಬೋದು, ಲೋಗೋ ಡಿಸೈನಿಂಗ್ ಆಗ್ಬೋದು ಮಾಡ್ಬೋದು ಅಂತ. ಕೆಲವೊಂದು CorelDraw ಇಂಪಾರ್ಟೆಂಟ್ ವರ್ಷನ್ಸ್ನ ನೋಡೋಣ. CorelDraw 1.0 ಇದು ಫಸ್ಟ್ ವರ್ಷನ್. ಆಲ್ರೆಡಿ ನಾನು ಹೇಳಿದ್ದಂಗೆ 1989 ವಿಂಡೋಸ್ 2.1 ಆಪ್ರೇಟಿಂಗ್ ಸಿಸ್ಟಮ್ಗೆ ಇದು ರಿಲೀಸ್ ಆಯಿತು. ನೆಕ್ಸ್ಟ್ CorelDraw 2.0 ಇಂದ ಹಿಡಿದು 10.0ವರೆಗೆ, ಅಂದರೆ 2.0, 3.0, 4.0 ಹೀಗೆ 10.0ವರೆಗೂ ಕೂಡ 1991 ಹಿಡಿದು 2000ವರೆಗೂ ಕೂಡ ರಿಲೀಸ್ ಆಯಿತು. ಸೊ ಇದು ವಿಂಡೋಸ್ ಅಂದರೆ ಆ ಒಂದು ಪೀರಿಯಡಲ್ಲಿ ಯಾವ ವಿಂಡೋಸ್ ಬರ್ತಿತ್ತು ಆ ವಿಂಡೋಸ್ಗೆ ತಕ್ಕಂಗೆ ಇದನ್ನು ಡೆವಲಪ್ ಮಾಡಲಾಯಿತು. ನೆಕ್ಸ್ಟು CorelDraw 11.0 ಬಂದು 2002 ರಿಲೀಸ್ ಆಯಿತು. CorelDraw 12.0 2004 XP ಆಪ್ರೇಟಿಂಗ್ ಸಿಸ್ಟಮ್ಗೆ ರಿಲೀಸ್ ಆಯಿತು. 12.0 ಇದು ತುಂಬ ಇವಾಗಲೂ ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಇದು ಕಲಿಯೋದಕ್ಕೆ ತುಂಬ ಚೆನ್ನಾಗಿದೆ ಇದು CorelDraw 12.0 ವರ್ಷನ್. ನೆಕ್ಸ್ಟು CorelDraw X3 ಬಂತು 2006 XP ಮತ್ತು ವಿಸ್ಟಾ ಆಪ್ರೇಟಿಂಗ್ ಸಿಸ್ಟಮ್ಗೆ. ನೆಕ್ಸ್ಟು X4 2008 XP, ವಿಸ್ಟಾ ಮತ್ತು ವಿಂಡೋಸ್ 7 ವರ್ಕ್ ಆಗುತ್ತೆ ಇದು. ನೆಕ್ಸ್ಟ್ CorelDraw X5 2010 ಬಂತು, ಅದು ಕೂಡ ವಿಂಡೋಸ್ 7 ವಿಸ್ತಾ XPಯಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ CorelDraw X6 2012 ಬಂತು, ವಿಂಡೋಸ್ 8 ಆಪ್ರೇಟಿಂಗ್ ಸಿಸ್ಟಮ್ಗೆ. 2014 CorelDraw X7 ವಿಂಡೋಸ್ 8 ಆಪ್ರೇಟಿಂಗ್ ಸಿಸ್ಟಮ್ಗೆ ತಕ್ಕಂಗೆ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟು 2017 ಬಂದು CorelDraw 19, 2018 CorelDraw 20, 2019 CorelDraw 21 ಅಂದರೆ V21 ಅಂತ ಬರುತ್ತೆ. ನೆಕ್ಸ್ಟ್ 2020 CorelDraw 22, 2021 CorelDraw V23. ಸೊ ಇಷ್ಟು ವರ್ಷನ್ಸು ಇದುವರೆಗೂ ಕೂಡ ರಿಲೀಸ್ ಆಗಿದೆ. ಸೊ ಈಗ ಇರೋದು CorelDraw V23. ನನ್ನ ಮುಂದಿನ ವಿಡಿಯೋಗಳಲ್ಲಿ ಈ ಥರ ಲೋಗೋಸನ್ನು ಯಾವ ರೀತಿ CorelDrawದಲ್ಲಿ ಮಾಡೋದು ಅಂತ, ಮತ್ತು ಯಾವ ಟೂಲನ್ನು ಯೂಸ್ ಮಾಡಿದ್ರೆ ಯಾವ ರೀತಿ ನಾವು ಗ್ರಾಫಿಕ್ ಡಿಸೈನಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಫಾಲೋ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರಿದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.